ಇನ್ನೂ ಒಂದು ವಾರದಷ್ಟು ಈ ಕದನ ಮುಂದುವರಿಯುವ ಸಾಧ್ಯತೆ ಇದೆ ಅನ್ನುವಂಥದ್ದು. ಸೊ ನಾವು ನಮ್ಮ ಕರ್ನಾಟಕದ ನಿವಾಸಿಗಳು ಹೊರಗಡೆ ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರ ನೆರವಿಗೆ ನಾವು ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಏತನ್ಮಧ್ಯೆ ಯಾರು ಆತಂಕಕ್ಕೆ ಒಳಗಾಗಬಾರದು. ಆತಂಕದಿಂದ ಏನೂ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಅನಿರೀಕ್ಷಿತ ಒಂದು ಘಟನೆ. ಇದರಲ್ಲಿ ನಿಮ್ಮ ಸರ್ಕಾರ ನಿಮ್ಮ ಜೊತೆಗೆ ನಿಂತಿದೆ. ನಾವು ನಮ್ಮ ಎಲ್ಲಾ ಶಕ್ತಿಯನ್ನ ಪ್ರಯೋಗ ಮಾಡಿ ನಿಮಗೆ ಸಕಾಲದಲ್ಲಿ ನೆರವನ್ನ ಕೊಡುವಂತಹದ್ದು ನಮ್ಮ ಜವಾಬ್ದಾರಿ ಇದೆ. ಆ ಕೆಲಸವನ್ನ ನಿಮ್ಮ ಸರ್ಕಾರ ಬಹಳ ಜವಾಬ್ದಾರಿಯುತವಾಗಿ ಮಾಡ್ತಾ ಇದೆ. ಆದ್ರೆ ಅವಕಾಶ ಸಿಗುವವರೆಗೆ ಎಲ್ಲರೂ ಕೂಡ ಶಾಂತಿಯಿಂದ ಇರಬೇಕು ಅಂತ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ನಮ್ಮ ಹೆಲ್ಪ್ ಲೈನ್ ಜೊತೆ ಸಂಪರ್ಕ ಇಟ್ಕೊಳ್ಳಿ. ಅದು ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಸ್ಪಂದಿಸ್ತಕ್ಕಂತ ಕೆಲಸ ಭಾರತ ಸರ್ಕಾರದ ಸಹಾಯದಿಂದ, ಭಾರತ ಸರ್ಕಾರದ ಮುಖಾಂತರ ನಾವು ನಿರಂತರವಾಗಿ ಅದನ್ನ ಮಾಡ್ತಾ ಇದ್ದೇವೆ. ಇದು ಅಲ್ಲದೆ ಡಿಸ್ಟ್ರಿಕ್ಟ್ ಲೆವೆಲ್ ಹೆಲ್ಪ್ ಲೈನ್ ಅನ್ನು ಕೂಡ ನಾವು ಆಕ್ಟಿವೇಟ್ ಮಾಡಿದ್ದೇವೆ ಪ್ರತಿ ಜಿಲ್ಲೆಗೆ. ಬಟ್ ಸ್ಟೇಟ್ ಹೆಲ್ಪ್ ಲೈನ್ ಕೋಆರ್ಡಿನೇಟ್ ಮಾಡ್ತಾ ಇದೆ. ಡಿಸ್ಟ್ರಿಕ್ಟ್ ಹೆಲ್ಪ್ ಲೈನ್ ಬಹುಶಃ ಅವಶ್ಯಕತೆ ಬರೋದಿಲ್ಲ. ಆದ್ರೆ ಎಲ್ಲಾ ಡಿ.ಸಿ ಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ. ಆ ಜಿಲ್ಲೆಯವರು ಯಾರ್ಯಾರು ಎಲ್ಲೆಲ್ಲಿ ಸ್ಟ್ರಾಂಡೆಡ್ ಇದ್ದಾರೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಬೇಕು ಅಂತಾನು ಕೂಡ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ. ಒಟ್ಟಾರೆ ಸರ್ಕಾರ ಶನಿವಾರ ರಾತ್ರಿಯಿಂದಾನೇ ಎಚ್ಚೆತ್ಕೊಂಡು ಇವರನ್ನ ಎಲ್ಲೆಲ್ಲಿ ಇದ್ದಾರೆ ಅವ್ರಿಗೆ ನೆರವಿಗೆ ಈ ಸಂದರ್ಭದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ನಾನು ಡೆಲ್ಲಿ ನಮ್ಮ ರೆಸಿಡೆಂಟ್ ಕಮಿಷನರು, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಡೈಲಿ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಿನ್ನೆ ಇವತ್ತು ನಿರಂತರ ಸಂಪರ್ಕದಲ್ಲಿ ಇದ್ದೇವೆ. ಸೆಂಟ್ರಲ್ ಗವರ್ಮೆಂಟ್ ಜೊತೆಗೂ ಕೋಆರ್ಡಿನೇಷನ್ ಮಾಡ್ತಾ ಇದ್ದೇವೆ. ಆದ್ರೆ ಇವಾಗ ಎವ್ಯಾಕ್ಯುಯೇಷನ್ ಯಾವಾಗ ಮಾಡಬಹುದು ಅನ್ನೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಇನ್ನು ಸ್ಪಷ್ಟ ಉತ್ತರ ಇಲ್ಲ. ಯಾಕಂದ್ರೆ ಕದನ ನಡೀತಾ ಇರೋದ್ರಿಂದ ಅದು ಸ್ಪಷ್ಟತೆ ಬಂದ ಕೂಡಲೇ ಮುಂದಿನ ಯೋಜನೆಯನ್ನು ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಎವ್ಯಾಕ್ಯುಯೇಷನ್ ಸ್ಟಾರ್ಟ್ ಆದ ತಕ್ಷಣ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಹತ್ರ ಪ್ಲಾನ್ ಇದೆ. ಆದ್ರೆ ಅದು ಈಗ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಎವ್ಯಾಕ್ಯುಯೇಷನ್ಗೆ ಬಂದಾಗ ಅದನ್ನ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಈಗ ಆಲ್ರೆಡಿ ಆ ಎವ್ಯಾಕ್ಯುಯೇಷನ್ ಪ್ಲಾನ್ ಅನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತೇವೆ. ಸದ್ಯಕ್ಕೆ 109 ಜನ ನಮ್ಗೆ ಕರೆ ಮಾಡಿದ್ದಾರೆ. ಇನ್ನೂ ಯಾರಾದ್ರೂ ಇದ್ರೆ ಅವರು ಕರೆ ಮಾಡಿದ್ರೆ ಅವರ ಮಾಹಿತಿನೂ ನಮ್ಗೆ ಸಿಗುತ್ತೆ. ಸೊ ಹೆಲ್ಪ್ ಲೈನ್ಗೆ ಕರೆ ಮಾಡಿದ್ರೆ ಅವ್ರಿಗೇನ ಅವರು ಕಂಫರ್ಟೇಬಲ್ ಆಗಿದ್ರೆ ಫೋನ್ ಮಾಡಿ ಅಂತ ನಾನೇನ್ ಬಲವಂತ ಮಾಡಕ್ ಹೋಗೋದಿಲ್ಲ. ಆತಂಕದಲ್ಲಿ ಇದ್ರೆ ಅವರು ನಮ್ಗೆ ಸಂಪರ್ಕ ಮಾಡ್ಲಿ. 109ರಲ್ಲಿ 100 ಜನ ದುಬೈನಲ್ಲೇ ಇದ್ದಾರೆ, 9 ಜನ ಬೇರಿನ್ ನಲ್ಲಿ ಇದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಬಳ್ಳಾರಿ ಜಿಲ್ಲೆಯವರು ಇದ್ದಾರೆ. ಅದು ಬಿಟ್ರೆ ಬ್ಯಾಂಗ್ಳೂರ್ನವರು ಇದ್ದಾರೆ. ಈಗ ಶಾಸಕರು ಅವರ ಫ್ಯಾಮಿಲಿಗಳು ಕೂಡ ಸ್ಟ್ಯಾಂಡ್ ಆಗಿತ್ತು. ಅದರಲ್ಲಿ ರಿಟರ್ನ್ ಆಗಿರೋದು ಇಲ್ಲ, ಇನ್ನು ಯಾವುದು ಅವರು ಎಲ್ಲಿದ್ರೋ ಗೊತ್ತಿಲ್ಲ. ಈಗ ಯುರೋಪ್ ಅಲ್ಲಿ ಅಥವಾ ನೀವು ಈ ಕಡೆ ಏಷ್ಯಾದಲ್ಲಿ, ಯುರೋಪ್ ಅಲ್ಲಿ, ಅಮೆರಿಕಾದಲ್ಲಿ ಇದ್ರೆ ವಯಾ ಮಿಡ್ಲ್ ಈಸ್ಟ್ ಬರೋದ್ರ ಬದಲಿಗೆ ಬೇರೆ ರೂಟ್ ಅಲ್ಲಿ ಬರಬಹುದು ಅಂತವರಿಗೆ ಕೆಲವರಿಗೆ ಅವಕಾಶ ಇದೆ. ಸೊ ಅಂದ್ರೆ ಯುರೋಪ್ ಅಲ್ಲಿ ಸ್ಟಕ್ ಆಗಿದ್ದಾರೆ, ಅವ್ರು ಇನ್ನೂ ಟೇಕ್ ಆಫೇ ಆಗಿಲ್ಲ ಅಲ್ಲಿಂದ. ಅವ್ರು ಮಿಡ್ಲ್ ಈಸ್ಟ್ಗೆ ಬಂದು ಅಲ್ಲಿ ಫ್ಲೈಟ್ ಚೇಂಜ್ ಮಾಡಿ ಇಂಡಿಯಾಗೆ ಬರುವಂತ ಅವರು ಇನ್ನೂ ಯುರೋಪ್ ಅಲ್ಲೇ ಇದ್ದಾರೆ ಸುಮಾರು ಜನ. ಅಮೆರಿಕಾದಲ್ಲೂ ಇದ್ದಾರೆ, ಏಷ್ಯಾದ ಕೆಲವು ಭಾಗದಲ್ಲೂ ಕೂಡ ಇದ್ದಾರೆ. ಸೊ ಅವರು ಬೇರೆ ಮಿಡ್ಲ್ ಈಸ್ಟ್ ರೂಟ್ ಅಲ್ಲದೆ ಬೇರೆ ರೂಟ್ ಮುಖಾಂತರವಾಗಿ ತಲುಪಬಹುದು. ಅಂದ್ರೆ ಈಗ ಸಿಂಗಾಪುರ್ ಏರ್ಲೈನ್ಸ್ ಇರುತ್ತೆ, ಬ್ಯಾಂಕಾಕ್ ಏರ್ಲೈನ್ಸ್ ಇರುತ್ತೆ, ಕ್ಯಾಥೆ ಪೆಸಿಫಿಕ್ ಇರುತ್ತೆ. ಇವಕ್ಕೆಲ್ಲ ಬಹುಶಃ ಇಷ್ಟು ಮಟ್ಟಿಗೆ ಏನು ತೊಂದರೆ ಆಗೋದಿಲ್ಲ. ಸೊ ಅವರು ಆ ರೂಟ್ ಇಂದ ವಾಪಸ್ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಏಷ್ಯನ್ ಕ್ಯಾರಿಯರ್ಸ್ ಮುಖಾಂತರ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಅದು ಅವರವರ ಟ್ರಾವೆಲ್ ಏಜೆಂಟ್ ಜೊತೆ ಮಾತಾಡ್ಕೊಂಡು ಅದನ್ನ ಕೋಆರ್ಡಿನೇಟ್ ಮಾಡಬಹುದು. ಆದ್ರೆ ಮಿಡ್ಲ್ ಈಸ್ಟ್ ಮುಖಾಂತರನೇ ಬರ್ಬೇಕು ಅಂತ ಅನಿವಾರ್ಯತೆ ಇರೋರಿಗೆ ಸದ್ಯಕ್ಕೆ ತೊಂದರೆ ಅಷ್ಟೇ. ಬೇರೆ ರೂಟ್ ಅಲ್ಲಿ ಬರೋರಿಗೆ ತೊಂದರೆ ಇಲ್ಲ ನನ್ನ ಪ್ರಕಾರ. ಇಲ್ಲ, ಯಾವುದು ಒಂದು ಮಾತ್ರ ಮೈನರ್ ಕ್ಯಾಶುಯಾಲಿಟಿ ಅಂತ ನಾನು ಅಲ್ಲಿ ಮಾತಾಡ್ದಾಗ ಗೊತ್ತಾಯ್ತು. ಅಂತ ಮೇಜರ್ ಕ್ಯಾಶುಯಾಲಿಟಿ ನಮ್ದು ಯಾವ್ದು ಇಲ್ಲಿವರೆಗೆ ರಿಪೋರ್ಟ್ ಆಗಿಲ್ಲ, ನಮ್ಗೆ ಆ ಮಾಹಿತಿ ಬಂದಿಲ್ಲ. ಎಷ್ಟು ಜನ ಈ ರೀತಿ ಸಂಪೂರ್ಣ ಮಾಹಿತಿ ಇಲ್ಲ, ಆ ರೀತಿ ಮಾಹಿತಿ ಇಲ್ಲ. ಅವ್ರು ಕೊಡ್ಬೇಕು. ಇಲ್ಲ ಅಂದ್ರೆ ನಾವು ಇವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರಿಂದ ತಗೊಳ್ಬೇಕಾಗುತ್ತೆ. ಅಲ್ಲೇ ಕೆಲಸ ಮಾಡ್ತಿರೋರಿಗೆ ಏನಾದ್ರು ಆತಂಕ ಇದೆ, ಅವ್ರೇನಾದ್ರು ಸಂಪರ್ಕ ಮಾಡಿದ್ರೆ ಕರ್ನಾಟಕದ ಸಿಕ್ಕಾಪಟ್ಟೆ ಜನ ಕೆಲಸ ಮಾಡ್ತಾರೆ. ಇದಾರೆ. ಈಗ ನಾನು ಕೆಲವ್ರ ಹತ್ರ ಮಾತಾಡ್ದೆ, ಕೆಲವರು ಶಾಸಕರು ಅಲ್ಲಿ ಸ್ಟಕ್ ಆಗಿರೋರು ಅವ್ರ ಹತ್ರನೂ ಮಾತಾಡ್ದೆ.
ಅಲ್ಲಿ ಒಂದು ಈ ಮಿಡ್ಲ್ ಈಸ್ಟ್ ಅಲ್ಲೇ ಇರೋರು, ತಾತ್ಕಾಲಿಕವಾಗಿ ಅಲ್ಲೇ ವಾಸ ಮಾಡ್ತಾ ಇರುವಂತವ್ರು, ಉದ್ಯೋಗದಲ್ಲಿರುವಂತವ್ರು, ಅವ್ರಿಗೆ ನಾವು ಮನವಿ ಮಾಡುವಂತಹದ್ದು, ಲೋಕಲ್ ಗೌರ್ಮೆಂಟ್ ಅವರು ಏನು ಸಲಹೆ ಸೂಚನೆ ಕೊಡ್ತಾರೆ ಅದನ್ನ ದಯವಿಟ್ಟು ಫಾಲೋ ಮಾಡಬೇಕು, ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಅವ್ರೇನು ಮನೆಯಿಂದ ಹೊರಗಡೆ ಬರಬಾರದು ಹಾಗೂ ಓಡಾಡಬಾರದು, ಇಂಥ ಸಮಯದಲ್ಲಿ ಕರ್ಫ್ಯೂ ಇರುತ್ತೆ, ಇಂಥ ಸೂಚನೆಗಳನ್ನ ದಯವಿಟ್ಟು ಅಲ್ಲಿ ಪಾಲನೆ ಮಾಡಬೇಕು. ಮಿಡ್ಲ್ ಈಸ್ಟ್ ಅಲ್ಲಿ ಇರ್ತಕ್ಕಂತಹ ವಾಸ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕದ ನಿವಾಸಿಗಳಿಗೆ ನಾನು ಮನವಿ ಮಾಡೋದು. ಹಾಗೂ ಎರಡನೇದು, ಲೋಕಲ್ ಎಂಬೆಸಿ ಹತ್ರ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಅವರು ಟೈಮ್ ಟು ಟೈಮ್ ಏನೇ ಬೇಕಾದ್ರೂ ಕೂಡ ಲೋಕಲ್ ಎಂಬೆಸಿ ನಮಗೆ ಎಲ್ಲರಿಗೂ ನೇರವಾಗಿ, ನಾವು ಕರ್ನಾಟಕ ಸರ್ಕಾರ ನಿಮ್ಗೆ ತಲುಪಬೇಕಾದ್ರೂ ಲೋಕಲ್ ಎಂಬೆಸಿ ಮುಖಾಂತರ ನಾವು ತಲುಪಬೇಕಾಗುತ್ತೆ. ಸೊ ಹಾಗಾಗಿ ಲೋಕಲ್ ಎಂಬೆಸಿಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಗೆ ಟೈಮ್ ಟು ಟೈಮ್ ನಾವು ಸಲಹೆ ಸೂಚನೆಯನ್ನ ಕೊಡ್ತೇವೆ.